ಈಗಾಗಲೇ ನೀವು ನೋಡಿದಾಗೆ ನೇಮ್ ನೋಡ್ತಾ ಇರ್ಬೋದು, ಇಲ್ಲಿ ಕೃಷ್ಣ ಜನ್ಮಾಷ್ಟಮಿದು ಲಾಗ್ ಇದು. ಸ್ವಲ್ಪ ಲಾಗ್ಸ್ ಇತ್ತು, ಹಂಗಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವು. ನಮ್ಮ ಊರಿನ ಗೌರ್ಮೆಂಟ್ ಸ್ಕೂಲಲ್ಲಿ ನಡೆದಂಥ ಫಂಕ್ಷನ್ ಇದು, ಕೃಷ್ಣ ಜನ್ಮಾಷ್ಟಮಿದು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಒಬ್ರಿಗಿಂತ ಒಬ್ಬರು ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ಹಾಗೆ ಅವ್ರ ಪೇರೆಂಟ್ಸ್ ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಬಂದಿದ್ರು. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಹೆಣ್ಮಕ್ಳೆಲ್ಲ ರಾಧೆ ಗೆಟಪ್ಪಲ್ಲಿ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ನೋಡ್ತಾ ಇದ್ರೆ ಮಕ್ಳಿಗೆ ತುಂಬಾ ಖುಷಿ ಆಗುತ್ತೆ. ಈಗ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಯಾವ ಪ್ರೈವೇಟ್ ಸ್ಕೂಲ್ಗಳಿಗಿಂತ ಏನು ಕಮ್ಮಿ ಇಲ್ಲ, ಅಷ್ಟರ ಮಟ್ಟಿಗೆ ಇಂಪ್ರೂವ್ ಆಗ್ತಾಯಿದೆ. ನೋಡ್ತಾ ಇರ್ಬೋದು ನೀವೆಲ್ಲ, ತುಂಬ ಜನ ಸೇರಿದರು. ಅವ್ರ ಪೇರೆಂಟ್ಸ್ ಎಲ್ಲ ಬಂದಿದ್ದರು, ಮಕ್ಕಳು ಪೇರೆಂಟ್ಸು. ಹಾಗಾಗಿ ಎಲ್ಲರೂ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಬಂದಿದ್ರು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ರಾಧೆ ಮತ್ತು ಕೃಷ್ಣನ ವೇಷ ಹಾಕಿದ್ರು. ನೋಡ್ತಾ ಇರ್ಬೋದು ನೀವು, ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರು ಸಣ್ಣ ಮಕ್ಕಳೆಲ್ಲ. ಹಾಗೆ ಇಲ್ಲಿ ನಂದನಂದನ ಗೋಕುಲ ಅನ್ನೋ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಇಲ್ಲಿ ರಾಧೆದಿರು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ರು ಅಂದರೆ ಅಷ್ಟು ಕ್ಯೂಟಾಗಿದ್ದರು. ಅಷ್ಟು ಚೆನ್ನಾಗಿ ಪೇರೆಂಟ್ಸ್ ರೆಡಿ ಮಾಡಿದರು. ತುಂಬ ಚೆನ್ನಾಗಿತ್ತು. ಇಲ್ಲಿ ಸರ್ಗಳೆಲ್ಲ ನಿಲ್ಲಿಸ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ. ನೋಡ್ತಾ ಇರ್ಬೋದು. ಇದರಲ್ಲಿ ನಾವು ಸ್ಟಡಿ ಮಾಡಬೇಕಾದ್ರೆ ಒಂದು 3-4 ಜನ ಮೇಡಮ್ ಇದ್ದರು. ಅವರನ್ನೆಲ್ಲ ನೋಡಿ ಮಾತಾಡ್ಸಿದ್ಕೆ ನನಗೂ ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು ಹೆಣ್ಮಕ್ಳೆಲ್ಲ ಇಲ್ಲಿ ರಾಧೆ ಗೆಟಪಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಂತೆ, ಮುದ್ದಾಗಿದ್ದರು. ಹಾಗೆ ಕೃಷ್ಣನ ವೇಷದಲ್ಲಿರೋಂಥ ಮಕ್ಕಳನ್ನು ತೋರಿಸ್ತೀನಿ. ಅವರು ಸಹ ಅಷ್ಟೇ ತುಂಬ ಮುದ್ದಾಗಿದ್ದರು. ಹಂಗಾಗಿ ಕೃಷ್ಣನ ವೇಷ ಹಾಕಿರೋರು ಅಷ್ಟೇ ತುಂಬ ಮುದ್ದಾಗಿದ್ದರು ಮಕ್ಕಳು. ಎರಡು ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ನೋಡಿ ಇಲ್ಲಿ ಜೋಡಿಯಾಗಿ ಪೇರ್ ಮಾಡಿ ನಿಲ್ಲಿಸಿದ್ದಾರೆ ರಾಧಾಕೃಷ್ಣನ. ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ನೋಡ್ತಾ ಇರ್ಬೋದು ನೀವು. ಹಾಗೆ ಪ್ರೈಸಸ್ ಕೂಡ ಇತ್ತು. ಪ್ರೈಸಸ್ ಕೂಡ ಅನೌನ್ಸ್ ಮಾಡಿದರು. ಬಟ್ ಆದರೆ ಇಲ್ಲಿ ಮಕ್ಕಳು ಎಲ್ಲರೂ ಚೆನ್ನಾಗಿರೋದ್ರಿಂದ ಎಲ್ರಿಗೂ ಪ್ರೈಸಸ್ ಕೊಟ್ಟರು. ಯಾಕಂದರೆ ಚಿಕ್ಕ ಮಕ್ಕಳಿಗಂದರೆ ಅರ್ಥ ಆಗಲ್ಲ, ಫಸ್ಟು ಸೆಕೆಂಡು ಥರ್ಡ್ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಕೂಡ ಇದ್ದರು. ಹಂಗಾಗಿ ಪ್ರೈಸಸ್ ಎಲ್ಲರಿಗೂ ಕೊಟ್ಟರು. ಬಟ್ ಇಲ್ಲಿ ನೋಡ್ತಾ ಇವ್ರ ನಡುವೆ ಸ್ವಲ್ಪ ಕಾಂಪಿಟೇಷನ್ ಇತ್ತಷ್ಟೇ, ದೊಡ್ಡವ್ರ ನಡುವೆ. ಬಟ್ ಚಿಕ್ಕ ಮಕ್ಕಳು ಎಲ್ರಿಗೂ ಅವ್ರಿಗೆ ಖುಷಿಯಾಗಲಿ ಅಂತ ಹೇಳ್ಬಿಟ್ಟು ಪ್ರೈಸ್ ಅನೌನ್ಸ್ ಮಾಡಿದ್ರು. ಶನಿವಾರದ ಹೋಗಿದ್ದು, ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಕೆಂಪಮ್ಮ ದೇವಸ್ಥಾನಕ್ಕೆ ಪೆಮ್ನಳ್ಳಿ ಹತ್ರ ಇದೆ. ಹೋಗ್ತಾ ಇದ್ದೀವಿ ಇವಾಗ. ರೋಡಲ್ಲಿ ಹಾಗೆ ಹೋಗ್ತಾ ಇರಬೇಕಾದ್ರೆ ಸೈಡಲ್ಲಿ ಜೋಳ ಕಾಣಿಸ್ತು. ಜೋಳ ಸುಡ್ತಾ ಇರೋದ ನೋಡ್ಬಿಟ್ಟು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ ಅಂತ ಹೋದೆ. 30 ರೂಪೀಸ್ ಒಂದು ಜೋಳ ಇತ್ತು. ಚೆನ್ನಾಗಿತ್ತು ಜೋಳ, ಟೇಸ್ಟಿಯಾಗಿ. ನಾವು ಒಂದು 3 ತೊಗೊಂಡ್ವಿ. ಸುಡಿಸ್ತಾ ಇದ್ದೀನಿ, ನೋಡ್ಬೋದು ಇಲ್ಲಿ. ಚೆನ್ನಾಗಿತ್ತು ಟೇಸ್ಟಿಯಾಗಿ. ಉಪ್ಪು ಖಾರ ಎಲ್ಲ ಹಚ್ಬಿಟ್ಟು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು. ಸುಡ್ತಾ ಇದ್ದಾರೆ ಅವರು ಕಂಪ್ಲೀಟಾಗಿ. ಅದು ಕಂಪ್ಲೀಟಾಗಿ ಸುಟ್ರೇ ಚೆನ್ನಾಗಿ ಅನಿಸೋದು, ಟೇಸ್ಟಿ ಅನಿಸುತ್ತೆ. ನೋಡಿ ಈಗ ಕೊಡ್ತಾ ಇದ್ದಾರೆ. ಇಷ್ಟ ಆಯಿತು ನನಗೂ. ಅದು ಗ್ರೀನ್ ಮಸಾಲೆ ಎಲ್ಲ ಹಾಕಿರ್ತಾರಲ್ವ, ಹಂಗಾಗಿ ಇಷ್ಟ ಆಗುತ್ತೆ. ಹಾಗಾಗಿ ತೊಗೊಂಡು ತಿನ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಕೆಂಪಮ್ಮ ದೇವರು. ಇಲ್ಲಿ ಬ್ಯಾತ ಹತ್ರ, ನಮ್ಮೂರು ಬ್ಯಾತ ಹತ್ರ ಇರೋವಂಥ ದೇವರಿದು, ಪೆಮ್ನಳ್ಳಿ ಅಂತ ಹೇಳ್ಬಿಟ್ಟು. ಇದು ಜಿನ್ನಾಗರದಮ್ಮ. ಹಾಗೆ ಇಲ್ಲಿ ಚೌಡೇಶ್ವರಿ ದೇವಿ ಇದ್ದಾರೆ. 3 ದೇವ್ರೂ ಒಂದೇ ಹತ್ರ ಇದೆ. ಹಾಗಾಗಿ ಅಮಾವಾಸ್ಯೆ ಇತ್ತು ಶನಿವಾರ. ಅಮಾವಾಸ್ಯೆ ಇರೋದ್ರಿಂದ ದೇವ್ರನ್ನ ಎತ್ತಿ ಕೆಂಪಮ್ಮ ದೇವಿ ಮತ್ತು ಚಿನ್ನಾಗರದಮ್ಮನ ಮೆರವಣಿಗೆ ಮಾಡೋಕ್ಕೆ ಎತ್ತಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಅಮಾವಾಸ್ಯೆಗೆ, ಪ್ರತಿ ಅಮಾವಾಸ್ಯೆಗೂ ಈ ಥರ ಇಟ್ಬಿಟ್ಟು ಇದು ಮಾಡ್ತಾರೆ. ಬಟ್ ಶ್ರಾವಣ ಶನಿವಾರ ಆಗಿತ್ತಲ್ವ, ಕೊನೆ ಶ್ರಾವಣ ಶನಿವಾರ, ಹಾಗೆ ಅಮಾವಾಸ್ಯೆ ಬೇರೆ ಬಂದಿತ್ತಲ್ಲ, ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದರು. ನಾವು ಕೂಡ ಹೋಗಿದ್ವು. ಚೆನ್ನಾಗಿತ್ತು ದೇವಸ್ಥಾನದಲ್ಲಿ. ಮುಗಿಸ್ಕೊಂಡು ನಾವು ರಿಟರ್ನ್ ಬರೋ ಅಷ್ಟೊತ್ತಿಗೆ 5 o'clock ಆಗಿತ್ತು. ಮನೆಗೆ ಬಂದಾದಮೇಲೆ ನಮ್ಮ ಅತ್ತೆ ಅವರ ಅಕ್ಕನ ಮಗಳದು ಮದುವೆ ಇದೆ ಭಾನುವಾರ ಮತ್ತು ಸೋಮವಾರ. ಹಾಗಾಗಿ ಅವರು ಮೆಹಂದಿ ಹಾಕಿಸ್ಕೊಳಕ್ಕೆ ಬಂದಿದ್ದರು. ನೋಡ್ತಾ ಇರ್ಬೋದು ನೀವು ಇಲ್ಲಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ಬಿಡ್ತೀನಿ, ಆದರೆ ಇಷ್ಟೆಲ್ಲ ಕ್ಲಿಯರಾಗಿ ಇಷ್ಟು ಚೆನ್ನಾಗಿ ಬಿಡೋಕ್ಕೆ ಬರೋದಿಲ್ಲ. ಬಟ್ ಮ್ಯಾನೇಜಬಲಾಗಿ ಬಿಡ್ಬೋದು. ಹಾಗಾಗಿ ಅವ್ರಿಗೆ ಮದುವೆಗೆ ಬೇಕಾಗಿರೋದ್ರಿಂದ ಗ್ರ್ಯಾಂಡ್ ಲುಕ್ಕಲ್ಲಿರಲಿ ಅಂತ ಹೇಳ್ಬಿಟ್ಟು ಬಿಡಿಸ್ಕೊತಾ ಇದ್ದಾರೆ. 2 ಜನ ಬಂದಿದ್ದರು. 2 ಬಿಡ್ತಾ ಇದ್ದಾರೆ ಒಂದೊಂದು ಕೈಗೆ. ಆದರೆ ಇದೆಲ್ಲ ಕಂಪ್ಲೀಟ್ ಆಗೋಷ್ಟೊತ್ತಿಗೆ 8:30 ಆಗಿತ್ತು ಸುಮಾರು.
5 ಹಂಗೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ನಾನು ಕೂಡ ಡ್ಯೂಟಿಗೆ ಹೋಗಬೇಕಿತ್ತು. ಹಾಗಾಗಿ ನಾನು ಹೊರಟೆ, ಜಾಸ್ತಿ ಹೊತ್ತೇನಿರಲಿಲ್ಲ. ಅವ್ರು ಬಿಡಿಸ್ಕೊತಿದ್ರು. ಮದುವೆ ವೀಡಿಯೋಸು ಕಲೆಕ್ಟ್ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.